ಮೊಬೈಲ್ನಲ್ಲಿ ನಾವು ಯಾವ ಥರ ಒಂದು ಟ್ರೇಡಿಂಗ್ ವ್ಯೂನ ಸೆಟಪ್ ಮಾಡ್ಕೋಬೇಕು ಅಂದರೆ ಚಾರ್ಟ್ ಸೆಟ್ಟಿಂಗ್ಸ್ ಮಾಡ್ಕೋಬೇಕು, ಜೊತೆಲಿ ನಮ್ಮ SR ಲೆವೆಲ್ನ ಯಾವ ಥರ ಸೆಟಪ್ ಮಾಡ್ಕೋಬೇಕು ಇಂಟ್ರಾಡೇಗೆ ಅನ್ನೋದನ್ನ ನಿಮಗೆ ಒನ್ ಬೈ ಒನ್ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೇಮ್ ಸೆಟ್ಟಿಂಗ್ಸ್ನ ನೀವು ನಿಮ್ಮ ಮೊಬೈಲ್ನಲ್ಲಿ ಫಾಲೋ ಮಾಡಿದ್ರೆ ನಿಮಗೆ SR ಲೆವೆಲ್ ಇಂಟ್ರಾಡೇಗೆ ಸೆಟಪ್ ಆಗುತ್ತೆ. ಓಕೆ, ಸೊ ಈಗ ಅದೇನು ಅಂತ ನೋಡುವ ಬನ್ನಿ. ನೋಡಿ, ಈಗ ನಮ್ಗೆ ಇಲ್ಲಿ ಟ್ರೇಡಿಂಗ್ ವ್ಯೂ ಅಪ್ಲಿಕೇಶನ್ ಇದೆಯಲ್ವಾ, ಇದನ್ನ ಓಪನ್ ಮಾಡಬೇಕು. ಸೊ ಓಪನ್ ಮಾಡಿದ ತಕ್ಷಣ ನಿಮಗೆ ನಾರ್ಮಲ್ ಆಗಿ ಈ ತರ ಕಾಣಿಸುತ್ತೆ. ಸೊ ಇಲ್ಲಿ ನಾನೆಲ್ಲ ಆಡ್ ಮಾಡಿದ್ದೀನಿ, ಬಟ್ ನಿಮಗೆ ಎಷ್ಟೋ ಒಂದು ಸನ್ಸೆಕ್ಸ್ ಅಥವಾ ನಿಫ್ಟಿ ಇಷ್ಟೇ ಕಾಣಿಸುತ್ತೆ. ಸೊ ಫಸ್ಟ್ ನೀವೇನ್ ಮಾಡಬೇಕು, ಇಲ್ಲಿ ಯಾವುದಾದ್ರೂ ಒಂದು ಚಾರ್ಟ್ ನ ಇಲ್ಲಿ ಕ್ಲಿಕ್ ಮಾಡಬೇಕು. ಓಕೆ, ನಾನು ನಿಫ್ಟಿ ಓಪನ್ ಮಾಡ್ತಾ ಇದ್ದೀನಿ. ಸೊ ಓಪನ್ ಮಾಡಿದ ತಕ್ಷಣ ಸಮ್ ಟೈಮ್ಸ್ ನಿಮಗೆ ಈ ತರ ಬರುತ್ತೆ, ಇಲ್ಲಾಂದ್ರೆ ಕೆಲವೊಬ್ಬರಿಗೆ ಡೈರೆಕ್ಟ್ ಆಗಿ ಕ್ಯಾಂಡಲ್ಸ್ ಕೊಟ್ಟೋಗುತ್ತೆ. ಬೈ ಚಾನ್ಸ್ ಈ ತರ ಬಂತು ನಿಮಗೆ ಅಂತಂದ್ರೆ ಇಲ್ಲಿ ಏನ್ ಕಾಣ್ತಿದೆಯಲ್ವಾ ಈ ಬಾಕ್ಸ್, ಇದನ್ನ ನೀವು ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ತರ ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ ನೀವು ಫಸ್ಟ್ ಏನ್ ಸೆಟ್ಟಿಂಗ್ಸ್ ಮಾಡಬೇಕು ಅಂದ್ರೆ ಇಲ್ಲಿ ನಿಮಗೆ ಸೆಟ್ಟಿಂಗ್ಸ್ ಕಾಣ್ತಿದೆಯಲ್ವಾ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ನೀವು ಫಸ್ಟ್ ಏನ್ ಮಾಡಬೇಕು, ಇಲ್ಲಿ ಸೆಷನ್ ಅಂತ ಇರುತ್ತೆ. ಓಕೆ, ಈ ಸೆಷನ್ ಅಲ್ಲಿ ನಿಮಗೆ ಸಮ್ ಟೈಮ್ಸ್ ಎಕ್ಸ್ಟೆಂಡೆಡ್ ಟ್ರೇಡಿಂಗ್ ಅವರ್ಸ್ ಅಂತ ಸೆಲೆಕ್ಟ್ ಆಗಿರುತ್ತೆ. ನೀವೇನ್ ಮಾಡಬೇಕು, ರೆಗ್ಯುಲರ್ ಟ್ರೇಡಿಂಗ್ ಅವರ್ಸ್ ಅನ್ನೋದನ್ನ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಆಲ್ರೆಡಿ ಸೆಲೆಕ್ಟ್ ಆಗಿದೆ. ಸೆಲೆಕ್ಟ್ ಆಗಿಲ್ಲ ಅಂದ್ರೆ ರೆಗ್ಯುಲರ್ ಟ್ರೇಡಿಂಗ್ ಅವರ್ಸ್ ಅಂತ ಏನಿದೆ ಅಲ್ವಾ, ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಅಗೇನ್ ಬ್ಯಾಕ್ ಹೋಗಿ, ಬ್ಯಾಕ್ ಹೋದ್ಮೇಲೆ ನೀವು ಇದೆಲ್ಲ ಮಿಕ್ಕಿದೆಲ್ಲ ಸೇಮ್ ಕಾನ್ಫಿಗರ್ ಮಾಡ್ಕೊಳ್ಳಿ ಎಲ್ಲ ಕೂಡ. ಸೊ ಇಲ್ಲಿ ಏನೇನಿದೆಯಲ್ವಾ ಇದನ್ನೆಲ್ಲ ನೋಡ್ಕೊಂಬಿಡಿ ಒಂದ್ಸಾರಿ. ನೆಕ್ಸ್ಟ್ ನೀವು ಇಲ್ಲಿ ಮೂರ್ ಸೆಟ್ಟಿಂಗ್ಸ್ ಗೆ ಹೋಗ್ಬೇಕು. ಓಕೆ, ಸೊ ನೋಡಿ ನಿಮ್ಗೆ ಇಲ್ಲಿ ಕಾಣಿಸ್ತಿದೆಯಲ್ವಾ, ಇದನ್ನೆಲ್ಲ ಸೇಮ್ ಫಾಲೋ ಮಾಡಿ. ಇಲ್ಲಿ ಯಾವ್ಯಾವ್ದನ್ನ ನಾನು ಅನ್ಟಿಕ್ ಮಾಡಿದೀನೋ ಅನ್ಟಿಕ್ ಮಾಡಿ. ಇಲ್ಲಿ ನೋಡಿ ಇಲ್ಲೆಲ್ಲ ಏನೇನು ಸೆಲೆಕ್ಟ್ ಮಾಡಿದೀನಿ, ಆಲ್ವೇಸ್ ವಿಸಿಬಲ್ ಅಥವಾ ವಿಸಿಬಲ್ ಆನ್ ಟಾಪ್. ಸೊ ಇದನ್ನೆಲ್ಲ ಸೇಮ್ ಸೆಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನ್ ಮಾಡ್ಬೇಕು, ನೀವು ಬ್ಯಾಕ್ ಹೋಗ್ಬೇಕು. ಓಕೆ, ಬ್ಯಾಕ್ ಹೋದ್ಮೇಲೆ ಸ್ಟೇಟಸ್ ಲೈನ್. ಸೊ ಸ್ಟೇಟಸ್ ಲೈನ್ ಕೂಡ ಇಲ್ಲಿ ಏನ್ ನಾನು ಟಿಕ್ ಮಾಡಿದೀನೋ ಅಥವಾ ಏನ್ ಸೆಲೆಕ್ಟ್ ಮಾಡಿದೀನೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವ್ದನ್ನ ಅನ್ಸೆಲೆಕ್ಟ್ ಮಾಡಿದೀನೋ ಅದನ್ನ ಅನ್ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬ್ಯಾಕ್ ಹೋಗಿ. ನೆಕ್ಸ್ಟ್ ಸ್ಕೇಲ್ಸ್ ಅಂಡ್ ಲೈನ್. ಸೊ ಇಲ್ಲೂ ಕೂಡ ಅಷ್ಟೇನೆ, ಏನೇನ್ ಮಾಡಿದೀನೋ ನಾನು ಅದನ್ನೇ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ರತಿಯೊಂದು ಕೂಡ ಬೇರೆ ಏನು ಚೇಂಜಸ್ ಬೇಡ, ಸೇಮ್ ಪ್ರೊಸೀಜರ್ ನ ನೀವು ಫಾಲೋ ಮಾಡಿ. ಯಾವ್ಯಾವ್ದು ಸೆಲೆಕ್ಟ್ ಮಾಡಿದೀನಿ, ಯಾವ್ಯಾವ್ದು ಡಿಸೆಲೆಕ್ಟ್ ಮಾಡಿದೀನಿ ಅಂತ. ನೆಕ್ಸ್ಟ್ ಕ್ಯಾನ್ವಾಸ್. ಸೊ ಇಲ್ಲಿ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಬ್ಯಾಕ್ ಗ್ರೌಂಡ್ ಏನಿದೆಯಲ್ವಾ, ಇಲ್ಲಿ ಏನ್ ಕಾಣ್ತಿದಿರಲ್ಲ ಬ್ಲಾಕ್ ಕಲರ್ ನ, ಸೊ ಇದನ್ನ ನೀವು ಸೇಮ್ ಬ್ಲಾಕ್ ನೇ ಯೂಸ್ ಮಾಡ್ತಿದ್ದೀರಾ ಅಂದ್ರೆ ನೀವು ಅಲ್ಲಿ ಏನ್ ಮಾಡಬೇಕು, ಬ್ಲಾಕ್ ಸೆಲೆಕ್ಟ್ ಮಾಡ್ಕೋಬೇಕು. ಅಥವಾ ಇದನ್ನೇನಾದ್ರೂ ಕೆಲವೊಬ್ರು ವೈಟ್ ಯೂಸ್ ಮಾಡ್ತಾರೆ ಜಾಸ್ತಿ ಜನ, ಅವಾಗ ನೀವು ವೈಟ್ ನ ಸೆಲೆಕ್ಟ್ ಮಾಡಬೇಕು. ಸೊ ಅದಕ್ಕೆ ಏನ್ ಮಾಡ್ಬೇಕು, ನಾನು ಮತ್ತೆ ಸೆಟ್ಟಿಂಗ್ಸ್ ಹೋಗ್ತೀನಿ. ಸೊ ಸೆಟ್ಟಿಂಗ್ಸ್ ಹೋಗಿ ಮೋರ್ ಸೆಟ್ಟಿಂಗ್ಸ್. ನಾವ್ ಎಲ್ಲಿದ್ವಿ ಅವಾಗ, ಕ್ಯಾನ್ವಾಸ್ ಅಲ್ಲಿ ಇದ್ವಿ. ಇಲ್ಲಿ ನಾವು ಈ ಬ್ಯಾಕ್ ಗ್ರೌಂಡ್ ಕಲರ್ ಬಾಕ್ಸ್ ಏನಿದೆಯಲ್ವಾ, ಬ್ಯಾಕ್ ಗ್ರೌಂಡ್ ಅಂತ ಬರ್ಕೊಂಡಿದೆಯಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಫಸ್ಟ್ ಒನ್. ಇಲ್ಲಿ ನೀವು ಬ್ಲಾಕ್ ಯೂಸ್ ಮಾಡ್ತಾ ಇದ್ರೆ ನೀವು ಬ್ಲಾಕ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ವೈಟ್ ಯೂಸ್ ಮಾಡ್ತಿದ್ರೆ ಇಲ್ಲಿ ವೈಟ್ ಇದೆಯಲ್ವಾ ಕಲರ್, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದೇ ತರ ಇದನ್ನು ಕೂಡ ಹಾಗೆ. ನೆಕ್ಸ್ಟ್ ಇಲ್ಲಿ ಗ್ರಿಡ್ ಲೈನ್ಸ್ ಅಂತ ಇದೆಯಲ್ವಾ, ಇದು ಕೂಡ ಅಷ್ಟೇ. ಬ್ಲಾಕ್ ಯೂಸ್ ಮಾಡ್ತಾ ಇದ್ರೆ ಬ್ಲಾಕ್ ಸೆಲೆಕ್ಟ್ ಮಾಡ್ಕೊಳ್ಳಿ, ವೈಟ್ ಬ್ಯಾಕ್ ಗ್ರೌಂಡ್ ಯೂಸ್ ಮಾಡ್ತಾ ಇದ್ರೆ ವೈಟ್ ಮಾಡ್ಕೊಳ್ಳಿ. ಹಾಗೆ ಈ ಪಕ್ಕದ್ದು ಕೂಡ ಸೇಮ್. ಮತ್ತೆ ಅಗೇನ್ ಹೇಳ್ತೀನಿ ನೋಡಿ, ಬ್ಲಾಕ್ ಕಲರ್ ಯೂಸ್ ಮಾಡ್ತಾ ಇದ್ರೆ ಈ ನಾಲ್ಕನ್ನು ನೀವು ಬ್ಲಾಕ್ ಕಲರ್ ಗೆ ಸೆಟ್ ಮಾಡಿ. ವೈಟ್ ಕಲರ್ ಯೂಸ್ ಮಾಡ್ತಾ ಇದ್ರೆ ಈ ನಾಲ್ಕನ್ನು ನೀವು ವೈಟ್ ಕಲರ್ ಗೆ ಸೆಟ್ ಮಾಡಿ. ಸೊ ಅದಾದ್ಮೇಲೆ ಮಿಕ್ಕಿದೆಲ್ಲ ಸೇಮ್ ಹಾಗೆ ಇರಲಿ. ನೆಕ್ಸ್ಟ್ ಏನ್ ಮಾಡಬೇಕು, ನೀವು ಈ ಸ್ಕೇಲ್ಸ್ ಅಂತ ಕಾಣ್ತಿದೆಯಲ್ವಾ, ಅದ್ರ ಕೆಳಗಡೆ ಟೆಕ್ಸ್ಟ್ ಅಂತ ಇರುತ್ತೆ. ಇಲ್ಲೂ ಕೂಡ ನೋಡಿ ಒಂದು ಕಲರ್ ಬಾಕ್ಸ್ ಇದೆ. ಇಲ್ಲೇನ್ ಮಾಡಬೇಕು ಅಂತಂದ್ರೆ ನೀವು ಬ್ಲಾಕ್ ಬ್ಯಾಕ್ ಗ್ರೌಂಡ್ ಯೂಸ್ ಮಾಡ್ತಾ ಇದ್ರೆ ವೈಟ್ ಕಲರ್ ಸೆಲೆಕ್ಟ್ ಮಾಡಬೇಕು. ಯಾಕೆಂದ್ರೆ ನಿಮ್ಮ ಬ್ಲಾಕ್ ಕಲರ್ ಬ್ಯಾಕ್ ಗ್ರೌಂಡ್ ಮೇಲೆ ನಮಗೆ ವೈಟ್ ಕಲರ್ ಟೆಕ್ಸ್ಟ್ ಕಾಣಬೇಕು. ಸೊ ಅದಕ್ಕೋಸ್ಕರ ಬೈ ಚಾನ್ಸ್ ನೀವು ವೈಟ್ ಕಲರ್ ಯೂಸ್ ಮಾಡ್ತಾ ಇದೀರಾ ಅಂತಂದ್ರೆ ಬ್ಲಾಕ್ ಕಲರ್ ಒಂದು ಟೆಕ್ಸ್ಟ್ ನ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಅಪೋಸಿಟ್ ಅಷ್ಟೇನೆ. ಓಕೆ, ಸೊ ಅದಾದ್ಮೇಲೆ ಮಿಕ್ಕಿದೆಲ್ಲ ಕೂಡ ಸೇಮ್. ಅಗೇನ್ ಮತ್ತೆ ಬ್ಯಾಕ್ ಹೋಗಿ, ಬ್ಯಾಕ್ ಹೋದ್ಮೇಲೆ ನೀವು ಇಲ್ಲಿ ಟ್ರೇಡಿಂಗ್ ಅಂತ ಬರುತ್ತೆ. ಸೊ ಟ್ರೇಡಿಂಗ್ ಅಲ್ಲಿ ಈ ಬೈ ಸೆಲ್ ಅಂತ ಇರುತ್ತಲ್ಲ ಬಟನ್, ಇದನ್ನ ಅನ್ಸೆಲೆಕ್ಟ್ ಮಾಡಿ. ಯಾಕೆಂತಂದ್ರೆ ನಾವು ಬೈ ಸೆಲ್ ಏನ್ ಮಾಡಲ್ಲ ಟ್ರೇಡಿಂಗ್ ವ್ಯೂ ಅಲ್ಲಿ, ಜಸ್ಟ್ ಚಾರ್ಟ್ ಮಾತ್ರ ಅಬ್ಸರ್ವ್ ಮಾಡ್ತೀವಲ್ವಾ, ಅದಕ್ಕೋಸ್ಕರ. ಸೊ ಇದೆಲ್ಲ ಮಿಕ್ಕಿದ್ದು ಸೇಮ್ ಹೇಗಿದೆ ಅದೇ ತರ. ಯಾವ್ಯಾವ್ದನ್ನ ನಾನು ಸೆಲೆಕ್ಟ್ ಮಾಡಿದೀನಿ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾವ್ಯಾವ್ದನ್ನ ಡಿಸೆಲೆಕ್ಟ್ ಮಾಡಿದೀನಿ ಅದನ್ನ ಡಿಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಲರ್ಟ್ ಅಲ್ಲಿ ಸೇಮ್ ಏನ್ ಫಾಲೋ ಮಾಡಿದೀನಿ ಅದನ್ನೇ ಮಾಡಿ. ನೆಕ್ಸ್ಟ್ ಈವೆಂಟ್ಸ್ ಅಲ್ಲಿ ಕೂಡ ಏನ್ ಫಾಲೋ ಮಾಡಿದೀನಿ ಅದನ್ನೇ ಮಾಡಿ. ಸೊ ಇದಿಷ್ಟು ಆದ್ಮೇಲೆ ನಾವೇನ್ ಮಾಡಬೇಕು, ಓಕೆ ಅಂತ ಕ್ಲಿಕ್ ಮಾಡಬೇಕು. ಈಗ ನೋಡಿ ನಿಮ್ಗೆ ಚಾರ್ಟ್ ಈ ತರ ಕಾಣ್ತಿದೆ. ಸೊ ಇಲ್ಲಿ ಏನ್ ಎರಡು ಇಂಡಿಕೇಟರ್ಸ್ ನಿಮ್ಗೆ ಆಡ್ ಆಗಿರೋ ತರ ಕಾಣ್ತಿದೆಯಲ್ವಾ, ಸಾಕಷ್ಟು ಜನಕ್ಕೆ ಇದು ಡಿಫಾಲ್ಟ್ ಆಗಿ ಆಡ್ ಆಗಿರುತ್ತೆ. ಸೊ ಫಸ್ಟ್ ನೀವೇನ್ ಮಾಡಬೇಕು, ಅವು ಎರಡನ್ನೂ ಕೂಡ ನೀವು ರಿಮೂವ್ ಮಾಡಬೇಕು. ಸೊ ಅದನ್ನ ರಿಮೂವ್ ಮಾಡಬೇಕು ಅಂದ್ರೆ ನೀವು ಇಲ್ಲಿ ಈ ತರ ಕಾಣಿಸುತ್ತೆ ನಿಮಗೆ 1 ಅಂತ ಕಾಣ್ತಿದೆಯಲ್ವಾ, ಇದು ಸಮ್ ಟೈಮ್ಸ್ 2 ಅಂತ ಕೂಡ ಕಾಣಿಸುತ್ತೆ. ಇದನ್ನ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ VOL ಅಂತ ಕಾಣಿಸುತ್ತೆ. ಆ VOL ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಅದು ಡಿಲೀಟ್ ಆಪ್ಷನ್ ಬರುತ್ತೆ. ಸೊ ಯಾಕೆ ನಾವು ಇದನ್ನ ಡಿಲೀಟ್ ಮಾಡಬೇಕು ಅಂದ್ರೆ ಟ್ರೇಡಿಂಗ್ ವ್ಯೂ ಫ್ರೀ ವರ್ಷನ್ ಅಲ್ಲಿ ನಮಗೆ ಎರಡೇ ಇಂಡಿಕೇಟರ್ಸ್ ನ ಆಡ್ ಮಾಡಕ್ಕಾಗೋದು. ಸೊ ಅದಕ್ಕಿಂತ ನೀವು ಮೇಲೆ ಆಡ್ ಮಾಡಿದ್ರೆ ನಿಮ್ಗೆ ಅದು ಪ್ರೀಮಿಯಂ ನ ಬೈ ಮಾಡಿ ಅನ್ನತ್ತೆ. ಸೊ ಆಲ್ರೆಡಿ ನಿಮ್ಗೆ ಈ ಎರಡು ಇಂಡಿಕೇಟರ್ ನಿಮ್ಗೆ ಇದೆ ಅಂತ ಅಂದ್ರೆ ಏನಾಗುತ್ತೆ ಗೊತ್ತಾ, ನಮ್ಮ ವೇವ್ ಟ್ರೇಡರ್ ಕನ್ನಡ ಇಂಡಿಕೇಟರ್ಸ್ ಆಡ್ ಆಗಲ್ಲ. ಸೊ ಯಾವ್ದಾದ್ರೂ ಒಂದನ್ನ ನಾವು ರಿಮೂವ್ ಮಾಡಬೇಕು. ನಾರ್ಮಲ್ ಆಗಿ ನಾವು ಇವೆರಡನ್ನು ಜಾಸ್ತಿ ಯೂಸ್ ಮಾಡದೇ ಇರೋದ್ರಿಂದ ನಾನು ಇದು ಎರಡನ್ನು ಈಗ ರಿಮೂವ್ ಮಾಡ್ತೀನಿ. ಸೊ ವಾಲ್ಯೂಮ್ ರಿಮೂವ್ ಮಾಡೋದಲ್ವಾ, ಅದೇ ತರ ನೋಡಿ ಇಲ್ಲಿ ಕೆಳಗಡೆ RSI ಅಂತ ಕಾಣ್ತಿದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ಸೊ ನಿಮ್ಗೆ ಈ ತರ ಬರುತ್ತೆ. ಇಲ್ಲಿ ನೀವು ಈ ಡಿಲೀಟ್ ಒಂದು ರಿಸೈಕಲ್ ಬೀನ್ ತರ ಕಾಣಿಸ್ತಿದೆಯಲ್ವಾ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಹೊರಟೋಗುತ್ತೆ. ಇವಾಗ ನಾವ್ ಏನ್ ಮಾಡ್ಬೇಕು ಅಂದ್ರೆ ನಮ್ಮ SR ಲೆವೆಲ್ ನ ಆಡ್ ಮಾಡಬೇಕು. ಸೊ ಅದಕ್ಕೆ ನಾವ್ ಎಲ್ಲಿಗೆ ಹೋಗ್ಬೇಕು, ಈ ಐಕಾನ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಇಂಡಿಕೇಟರ್ಸ್ ಅಂತ ಬರುತ್ತೆ. ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ಸಮ್ ಟೈಮ್ಸ್ ನೋಡಿ ನಿಮ್ಗೆ ಈ ತರ ಬಂದಿರುತ್ತೆ ಫೇವರೇಟ್. ಸೊ ಯಾವ್ದೋ ಒಂದು ಸೆಲೆಕ್ಟ್ ಆಗಿರುತ್ತೆ. ಸೊ ಅವಾಗ ನಾವ್ ಇಲ್ಲಿ ಬ್ಯಾಕ್ ಹೋಗ್ಬೇಕು. ಇದನ್ನ ಕ್ಲಿಕ್ ಮಾಡಿ. ಕೆಲವೊಂದು ಟೈಮ್ ಏನಾಗುತ್ತೆ, ಆಟೋಮೆಟಿಕ್ ನೀವು ಇಂಡಿಕೇಟರ್ಸ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ಪೇಜ್ ಓಪನ್ ಆಗ್ಬಿಡುತ್ತೆ. ಸೊ ನಾರ್ಮಲ್ ಆ ತರ ಓಪನ್ ಆಯ್ತು ಅಂದ್ರೆ. ಸೊ ಈಗ ನಮ್ಗೆ ಇಲ್ಲಿ ಏನ್ ಕಾಣಿಸ್ತಿದೆ, ಫೇವರೇಟ್, ಪರ್ಸನಲ್, ಟೆಕ್ನಿಕಲ್, ಫಿನಾನ್ಷಿಯಲ್, ಕಮ್ಯುನಿಟಿ ಮತ್ತೆ ಇನ್ವೈಟ್ ಓನ್ಲಿ ಅಂತ ಕಾಣಿಸ್ತಾ ಇದೆ. ನೀವು ನಾರ್ಮಲ್ ಯೂಸರ್ ಆಗಿದ್ರೆ ಅಂದ್ರೆ ನಮ್ಮ SR ಲೆವೆಲ್ ಟೂಲ್ ತಗೊಂಡಿಲ್ಲ ಅಂತಂದ್ರೆ ನಿಮ್ಗೆ ಈ ಒಂದು 5 ಆಪ್ಷನ್ಸ್ ಮಾತ್ರ ಕಾಣಿಸುತ್ತೆ. ಬಟ್ ನೀವು ವೇವ್ ಟ್ರೇಡರ್ ಕನ್ನಡ SR ಲೆವೆಲ್ ಟೂಲ್ ತಗೊಂಡಿದ್ರೆ ನಿಮ್ಗೆ ಇಲ್ಲಿ ಇನ್ವೈಟ್ ಓನ್ಲಿ ಅಂತ ಬರುತ್ತೆ. ನಿಮ್ಗೆ ಯಾರ್ಯಾರು ತಗೊಂಡಿದ್ದಾರೆ ಅವ್ರಿಗೆ ಮಾತ್ರ. ಸೊ ಈ ತರ ಬಂದಿದೆ
ಬಂದಿದೆ ಅಂತಂದ್ರೆ ನಿಮಗೆ ಆಕ್ಸೆಸ್ ಇದೆ ಅಂತ ಅರ್ಥ. ಜಸ್ಟ್ ನೀವು ಇನ್ವೈಟ್ ಓನ್ಲಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ತರ ಬರುತ್ತೆ ವೇವ್ ಟ್ರೇಡರ್ ಕನ್ನಡ. ಹಾಗೆ ನಿಮ್ಗೆ ಒಂದು ಬ್ಲೂ ಕಲರ್ ಅಲ್ಲಿ ಕೂಡ ವೇವ್ ಟ್ರೇಡರ್ ಕೆ ಅಂತ ಬರುತ್ತೆ. ಸೊ ನಾವೇನ್ ಮಾಡಬೇಕು, ಈ ಬ್ಲೂ ಕಲರ್ ಏನ್ ಕಾಣ್ತಿದೆಯಲ್ವಾ ಆ ಲೆಟರ್ ಮೇಲೆ ಕ್ಲಿಕ್ ಮಾಡಬಾರ್ದು. ಅದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ನಮ್ಮ ಒಂದು ಪೇಜ್ ನ ಫಾಲೋ ಮಾಡಿ ಅನ್ನಕ್ ಹೋಗುತ್ತೆ. ಸೊ ನೀವೇನ್ ಮಾಡಬೇಕು, ವೇವ್ ಟ್ರೇಡರ್ ಕೆ ಅಂತ ಈ ಬ್ಲಾಕ್ ಲೆಟರ್ ಏನಿದೆಯಲ್ವಾ ಇಲ್ಲಿ ನೀವು ಕ್ಲಿಕ್ ಮಾಡಬೇಕು. ಹಾಗೆ ನೀವು ಇಲ್ಲಿ ಫೇವರೇಟ್ ಒಂದು ಸ್ಟಾರ್ ಐಕಾನ್ ಇರುತ್ತಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಫೇವರೇಟ್ ಅಲ್ಲಿ ಆಡ್ ಆಗಿರುತ್ತೆ. ಸೊ ಈಗ ನೋಡಿ ನಾನು ವೇವ್ ಟ್ರೇಡರ್ ಕೆ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ನಿಮ್ಗೆ ಇಲ್ಲಿ ಈ ತರ ಒಂದು ಮೆಸೇಜ್ ಬರುತ್ತೆ, ಆಡೆಡ್ ಟು ಚಾರ್ಟ್ ಅಂತ ಬರುತ್ತೆ. ಓಕೆ, ಸೊ ಅದು ಆ ತರ ಬಂತು ಅಂದ್ರೆ ನಿಮ್ಮ ಚಾರ್ಟ್ ಇಲ್ಲಿ ಆಡ್ ಆಗಿದೆ ಅಂತ ಅರ್ಥ. ನೋಡಿ ಈಗ ನಿಮ್ಮ ಚಾರ್ಟ್ ಗೆ ಆಡ್ ಆಗಿದೆ. ಈ ಲೆವೆಲ್ಸ್ ಗಳು ಕಾಣಿಸ್ತಾ ಇದೆ ನಿಮಗೆ ಒಂದು ಡಿಫಾಲ್ಟ್ ಆಗಿ. ಜೊತೆಲಿ ನಿಮ್ಗೆ ಇಲ್ಲಿ ವೇವ್ ಟ್ರೇಡರ್ ಕನ್ನಡ ಅಂತ ಕಾಣಿಸ್ತಾ ಇದೆ. ಇದ್ರ ಮೇಲೆ ನೀವೀಗ ಟಚ್ ಮಾಡಬೇಕು. ಸೊ ಟಚ್ ಮಾಡಿದ ತಕ್ಷಣ ನಿಮಗೆ ಈ ತರ ಒಂದು ಸೆಟ್ಟಿಂಗ್ಸ್ ಆಪ್ಷನ್ ಕಾಣಿಸುತ್ತೆ. ನಾವಿಲ್ಲಿ ಸೆಟ್ಟಿಂಗ್ಸ್ ನ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ತರ ಒಂದು ಪೇಜಸ್ ನಿಮಗೆ ಓಪನ್ ಆಗುತ್ತೆ. ಇಲ್ಲೂ ಕೂಡ ನಾನು ಏನೇನೊಂದು ಸೆಟ್ಟಿಂಗ್ಸ್ ಮಾಡಿದ್ದೀನಲ್ವಾ, ಸೊ ಇದನ್ನೇ ಫಾಲೋ ಮಾಡಿ. ಫಸ್ಟ್ ನಾವಿಲ್ಲಿ ವ್ಯಾಲ್ಯೂ ಏನು ಚೇಂಜ್ ಮಾಡಂಗಿಲ್ಲ. ಸೊ ಇಲ್ಲಿ ಏನ್ ಡೇಟಾ ಅಂತ ಇರುತ್ತಲ್ವಾ, SR ಲೆವೆಲ್ 1 ಅಂತ ಕಾಣ್ತಿದೆ ನೋಡಿ, ಅದ್ರ ಕೆಳಗಡೆ ಇರೋ ಡೇಟಾನ ನೀವು 1 ಅಂತ ಇದು ಡಿಫಾಲ್ಟ್ ಆಗಿ ಸೆಲೆಕ್ಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ಟೈಮ್ ಫ್ರೇಮ್, ಇದು ನಮಗೆ ಡೇನೇ ಇರಬೇಕು. ನಾವು ಇಂಟ್ರಾಡೇ ಟ್ರೇಡರ್ ಅಲ್ವಾ, ಸೊ ಡೇ ಸೆಲೆಕ್ಟ್ ಮಾಡ್ಕೊಂತೀವಿ. ಈ ಡೇಟಾ ಬೇಕಾದ್ರೆ ನೀವು ಇನ್ಕ್ರೀಸ್ ಮಾಡಿದಾಗ ನೀವು ಬ್ಯಾಕ್ ಟೆಸ್ಟ್ ಮಾಡಬಹುದು. ಓಕೆ, ಹಾಗೆ ನೆಕ್ಸ್ಟ್ ಆಪ್ಷನ್ ನೋಡಿ T1 ಸೆಲೆಕ್ಟ್ ಆಗಿದೆ, T2, T3, T4 ಅಂತ ಇದೆ. ಸೊ ಇದು ನಿಮಗೆ ಒಂದು ಟಾರ್ಗೆಟ್ ಲೆವೆಲ್ಸ್ ಗಳು, ಮಿಡಲ್ ಝೋನ್ ಮತ್ತೆ ಅಪ್ಪರ್ ಝೋನ್ ಗಳು ಏನ್ ಕಾಣ್ತೀವಲ್ವಾ ಅದು ಇದು ನಮಗೆ. ಸೊ ಇಲ್ಲೇನ್ ಮಾಡಬೇಕು ನಾವು ಡಿಫಾಲ್ಟ್ ಆಗಿ T1 ಸೆಲೆಕ್ಟ್ ಆಗಿದೆ ಆಲ್ರೆಡಿ, T2 ನ ಸೆಲೆಕ್ಟ್ ಮಾಡಬೇಕು, T3 ನ ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ T4 ನ ಯಾವಾಗ ಸೆಲೆಕ್ಟ್ ಮಾಡಬೇಕು ಅಂದ್ರೆ ನಿಮ್ಮೆಲ್ಲ ಟಾರ್ಗೆಟ್ ಲೆವೆಲ್ ಗಳು ರೀಚ್ ಆಗಿ ಮೇಲೆ ಹೋಯ್ತು ಅಂದ್ರೆ ಅವಾಗ ನೀವು ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳುವಂತ ನೆಸೆಸಿಟಿ ಇಲ್ಲ. ಸೊ ಅದಾದ್ಮೇಲೆ P ಡೇಟಾ ಅಂತ ಇದೆ, ಅದನ್ನೇನು ಸೆಲೆಕ್ಟ್ ಮಾಡೋದು ಬೇಡ. ಸೊ ನೆಕ್ಸ್ಟ್ ಕಲರ್ RES ಅಂತ ಇದೆ. ಸೊ ನಿಮ್ಗೆ ಯಾವ ಕಲರ್ ಬೇಕು, ನಿಮ್ಮ ಚಾರ್ಟ್ ಅಲ್ಲಿ ನಿಮ್ಗೆ ಯಾವ ಚೆನ್ನಾಗಿ ಕಾಣಿಸುತ್ತೆ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಈ ತರದ ಕಲರ್ ಗಳನ್ನ ಸೆಲೆಕ್ಟ್ ಮಾಡಿದೀನಿ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಯಾವ್ದು ಬೇಕು ಅದನ್ನ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಕಲರ್ ಆಡ್ ಆಗುತ್ತೆ. ಸೊ ನೆಕ್ಸ್ಟ್ ಕಲರ್ ಸಪೋರ್ಟ್, ಹಾಗೆ ಕಲರ್ಸ್ ಟಾರ್ಗೆಟ್. ಸೊ ಇದನ್ನು ಕೂಡ ಯಾವ್ದು ಬೇಕೋ ಅದನ್ನ ಮಾಡಿ. ನೀವೇನಾದ್ರೂ ವೈಟ್ ಬ್ಯಾಕ್ ಗ್ರೌಂಡ್ ಯೂಸ್ ಮಾಡ್ತಾ ಇದೀರ ಅಂತಂದ್ರೆ ಇದನ್ನ ಚೇಂಜ್ ಮಾಡ್ಕೊಳ್ಳಿ, ಯಾಕೆಂದ್ರೆ ನಿಮ್ಗೆ ಅದು ಕಾಣಿಸಲ್ಲ. ಬ್ಲಾಕ್ ಮಾಡ್ಕೊಳ್ಳಿ. ಓಕೆ, ಸೊ ಯಾಕೆಂದ್ರೆ ವೈಟ್ ಅಲ್ಲಿ ಲೈಟ್ ವೈಟ್ ಬಂದ್ರೆ ನಿಮ್ಗೆ ಆ ಲೆವೆಲ್ಸ್ ಗಳು ಕಾಣಿಸಲ್ಲ, ಯಾವುದು ಮಿಡಲ್ ಝೋನ್ ಗಳಲ್ಲ. ಸೊ ನೆಕ್ಸ್ಟ್ ಲೈನ್ ಸ್ಟೈಲು SOL ಅಂತ ಕೊಟ್ಟಿದ್ದೀನಿ. ಹಾಗೆ ಲೈನ್ ಬಿಡ್ತು 1 ಅಂತ ಇದೆ, ಇದನ್ನ ನೀವು 2 ಅಂತ ಮಾಡ್ಕೊಳ್ಳಿ. ನಿಮ್ಗೆ ಲೈನ್ ಸ್ವಲ್ಪ ಥಿಕ್ನೆಸ್ ಬರುತ್ತೆ. ಓಕೆನಾ. ನೆಕ್ಸ್ಟ್ ಝೋನ್ ಟ್ರಾನ್ಸ್ಪ್ ಅಂತ ಇದೆ, ಅಂದ್ರೆ ಝೋನ್ ಟ್ರಾನ್ಸ್ಪರೆನ್ಸಿ. ಸೊ ನಿಮ್ಗೆ ಮೇಲ್ಗಡೆ ಏನೋ ಒಂದು ಝೋನ್ ಬರುತ್ತಲ್ವಾ ಬಾಕ್ಸ್ ಅಲ್ಲಿ ಕಲರ್ ಫಿಲ್ ಆಗಿ, ಸೊ ಅದು ನಿಮ್ಗೆ ಎಷ್ಟು ಟ್ರಾನ್ಸ್ಪರೆಂಟ್ ಆಗಿರಬೇಕು, ತುಂಬಾ ಹೈಲೈಟ್ ಆಗಿರ್ಬೇಕು ಅನ್ನೋದನ್ನ ತೋರಿಸುತ್ತೆ. ಇಲ್ಲಿ ನೀವು ವ್ಯಾಲ್ಯೂನ ಇನ್ಕ್ರೀಸ್ ಮಾಡಿದಾಗ ನಿಮ್ಗೆ ಲೈಟ್ ಆಗಿ ಕಾಣಿಸುತ್ತೆ. ಈ ವ್ಯಾಲ್ಯೂನ ನೀವು ಕಡಿಮೆ ಮಾಡಿದ್ರೆ ನಿಮ್ಗೆ ತುಂಬಾ ಬ್ರೈಟ್ ಆಗಿ ಕಾಣಿಸುತ್ತೆ. ಫಾರ್ ಎಕ್ಸಾಂಪಲ್ ನೀವು 50 ಇಟ್ಟಿದ್ರಿ ಅಂತಂದ್ರೆ ತುಂಬಾ ಹೈಲೈಟ್ ಆಗಿ ಕಾಣಿಸುತ್ತೆ, ತುಂಬಾ ಡಾರ್ಕ್ ಆಗಿ ಕಾಣಿಸುತ್ತೆ. ಜಾಸ್ತಿ ಮಾಡ್ತಾ ಹೋದಾಗ ನಿಮ್ಗೆ ಲೈಟ್ ಆಗಿ ಕಾಣಿಸುತ್ತೆ. ನೆಕ್ಸ್ಟ್ ಅಲೈನ್ ಅಂತ ಇದೆ. ಸೊ ಇದನ್ನ ನೀವು ರೈಟ್ ಲೆಫ್ಟ್ ಯಾವ್ದಾದ್ರು ಕಡೆ ಬೇಕಾದ್ರೂ ಹಾಕೋಬಹುದು. ಆ ಕಡೆ ಹೋಗಿ ಟೆಕ್ಸ್ಟ್ ಬಂದು ಕೂತ್ಕೊಳ್ಳುತ್ತೆ. ನೆಕ್ಸ್ಟ್ SR ಲೆವೆಲ್ 2 ಅಂತ ಏನ್ ಕಾಣ್ತಿದಲ್ವಾ ಇದು ನಮಗೆ ತುಂಬಾ ಇಂಪಾರ್ಟೆಂಟ್. ಡೇನ ಆಲ್ಮೋಸ್ಟ್ ನಾವೆಲ್ಲ ಸೆಟ್ ಮಾಡಿಟ್ಟಿದೀವಿ. ಒಂದೆರಡು ಆಪ್ಷನ್ ನ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ಆಯ್ತು. ಬಟ್ ಇಲ್ಲೇನಾಗಿದೆ ಅಂತಂದ್ರೆ ಡೇಟಾ 0 ಅಂತ ಇದೆ. ಸೊ ಇದನ್ನ ನೀವು 0 ಅಂತ ಬಿಟ್ಟರೆ ನಿಮ್ಗೆ ವೀಕ್ಲಿ SR ಲೆವೆಲ್ ಕಾಣಿಸಲ್ಲ. ಸೊ ಅದಕ್ಕೋಸ್ಕರ ಇದನ್ನ 1 ಅಂತ ಮಾಡಬೇಕು. ಸೊ ನೆಕ್ಸ್ಟ್ ಮಿಕ್ಕಿದೆಲ್ಲ ಸೇಮ್ ನಿಮ್ಗೆ. ಸೊ T1 ಇದೆಯಲ್ವಾ, T2 ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸಾಕು ನಮ್ಗೆ. ಬೇಕಾದ್ರೆ ನಿಮ್ಗೆ ಆ ಲೆವೆಲ್ ನ ಬ್ರೇಕ್ ಮಾಡ್ತು ಅಂದ್ರೆ T3 ಅಂಡ್ T4 ನ ಎನೇಬಲ್ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ಕಲರ್ಸ್ ಗಳು, ಸಪೋರ್ಟ್, ರೆಸಿಸ್ಟೆನ್ಸ್ ಅಂಡ್ ಟಾರ್ಗೆಟ್ ಗಳು. ಸೊ ಇದನ್ನ ನೀವು ಮೇಲ್ಗಡೆ DL ಏನ್ ಸೆಲೆಕ್ಟ್ ಮಾಡಿದಿರಲ್ವಾ ಆ ತರದ ಕಲರ್ ಗಳನ್ನ ಸೆಲೆಕ್ಟ್ ಮಾಡ್ಕೋಬೇಡಿ. ಸೊ ಇದನ್ನ ನೀವು ಸ್ವಲ್ಪ ಡಿಫರೆಂಟ್ ಆಗಿರೋ ಕಲರ್ ನೇ ಸೆಲೆಕ್ಟ್ ಮಾಡ್ಕೋಬೇಕು. ಯಾಕೆಂದ್ರೆ ಎರಡು ಒಂದೇ ತರ ಕಾಣಿಸ್ತು ಅಂತಂದ್ರೆ ನಿಮ್ಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಯಾವ ಲೈನ್ಸ್ ಗಳು ಅಂತ ನಿಮ್ಗೆ ಸಡನ್ ಆಗಿ ಗೊತ್ತಾಗಲ್ಲ. ಸೊ ಹೋಗ್ತಾ ಗೊತ್ತಾಗುತ್ತೆ. ಬಟ್ ಇದನ್ನ ನೀವು ಡಿಫರೆಂಟ್ ಕಲರ್ ಅಲ್ಲಿ ಇಟ್ಕೊಳ್ಳಿ. ನಾನಿಲ್ಲಿ ಈ ತರದ ಕಲರ್ ಗಳನ್ನ 3 ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾವ ಚೆನ್ನಾಗಿರುತ್ತೆ, ನೋಡೋಕೆ ಯಾವ ಚೆನ್ನಾಗಿ ಕಾಣಿಸುತ್ತೆ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಒಟ್ಟಿನಲ್ಲಿ ಈಸಿಯಾಗಿ ನೀವು ಐಡೆಂಟಿಫೈ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ಲೈನ್ ಸ್ಟೈಲ್. ಸೊ ಇದು ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಡ್ಯಾಶ್ ಅಂತ ಇದೆ, ನಾನು ಇದನ್ನ ಡಾಟ್ ಅಂತ ಮಾಡ್ತೀನಿ. ಯಾಕೆಂತಂದ್ರೆ ನಮಗೆ ಡೈಲಿದು ಮತ್ತೆ ವೀಕ್ಲಿ ಮಿಡಲ್ ಝೋನ್ ಗಳು ನಮಗೆ ಈಸಿಯಾಗಿ ಗೊತ್ತಾಗಬೇಕು. ಎರಡೂ ಕೂಡ ನಮಗೆ ಲೈನ್ಸ್ ಆಗ್ಬಿಟ್ರೆ ತುಂಬಾ ಕಷ್ಟ ಆಗುತ್ತೆ. ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಲೈನ್ ಬಿಡ್ತ್ ಅಂತ ಇದೆ. ಸೊ ಅಗೇನ್ ಇದನ್ನು ಕೂಡ ನಾವೇನ್ ಮಾಡಬೇಕು, 2 ಅಂತ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಟ್ರಾನ್ಸ್ಪರೆನ್ಸಿ, ಆ ಝೋನ್ ಏನಿದೆಯಲ್ಲ ಅದ್ರ ಟ್ರಾನ್ಸ್ಪರೆನ್ಸಿ ನಾನು ಆಗ್ಲೇ ಹೇಳಿದ್ನಲ್ವಾ, ನೀವು ಎಷ್ಟು ಇನ್ಕ್ರೀಸ್ ಮಾಡ್ತೀರಾ ಅಷ್ಟು ಲೈಟ್ ಆಗಿ ಕಾಣುತ್ತೆ, ಎಷ್ಟು ಡಿಕ್ರೀಸ್ ಮಾಡ್ತೀರಾ ಅಷ್ಟು ಬ್ರೈಟ್ ಆಗಿ ಕಾಣಿಸುತ್ತೆ. ಮಿಕ್ಕಿದೆಲ್ಲ ನಿಮ್ಗೆ ಸೇಮ್. ಬೇಕಾದ್ರೆ ನೀವು ಇಲ್ಲಿ ಹೆಂಗಿದೆಯೋ ಅದೇ ತರ ಕಾಪಿ ಮಾಡ್ಕೊಳ್ಳಿ. ಬಟ್ ನಾನು ನಿಮ್ಗೆ ಕ್ವಿಕ್ ಆಗಿ ಅದನ್ನ ಎಕ್ಸ್ಪ್ಲೇನ್ ಮಾಡಿ ಹೇಳಿದೀನಿ. ಈ ವ್ಯಾಲ್ಯೂ ಮಾತ್ರ ನೀವೇನು ಚೇಂಜ್ ಮಾಡೋದು ಬೇಡ. ಸೊ ಇದೆಲ್ಲ ಆದ್ಮೇಲೆ ನೀವು ಓಕೆ ಅಂತ ಕೊಟ್ಟ ತಕ್ಷಣ ನಿಮ್ಗೆ ನಿಮ್ಮ ಚಾರ್ಟ್ ಅಲ್ಲಿ ಈ ತರ ಬರುತ್ತೆ. ಸೊ ಇದನ್ನ ನೀವು ಮಾಡ್ಕೊಂಡಾದ್ಮೇಲೆ ನಮ್ಮ ಇಂಟ್ರಾಡೇ ಪಾರ್ಟ್ 1 ಅಂಡ್ ಪಾರ್ಟ್ 2 ನ ನೋಡ್ಕೊಳ್ಳಿ. ಸೊ ಇದು ಝೂಮ್ ಎಲ್ಲ ಮಾಡೋದು ನಿಮ್ಗೆ ಗೊತ್ತಾ ಇದೆ. ಈ ಸ್ಕ್ರೀನ್ ಮೇಲೆ 2 ಬೆರಳಲ್ಲಿ ನೀವು ಈ ಕಡೆ ಮೇಲೆ ಕೆಳಗೆ ಮಾಡಿದ್ರೆ ಝೂಮ್ ಆಗುತ್ತೆ. ಹಾಗೆ ಈ ಪ್ರೈಸ್ ಲೈನ್ ಏನಿದೆಯಲ್ವಾ ಇದನ್ನ ನೀವು ಮೇಲೆ ಕೆಳಗೆ ಮಾಡಿದ್ರೆ ನಿಮ್ಗೆ ಸ್ಕ್ರೀನ್ ದೊಡ್ಡ ಮತ್ತೆ ಚಿಕ್ಕದಾಗುತ್ತೆ. ಸೊ ಇದಿಷ್ಟು ನಾವು ಸೆಟ್ಟಿಂಗ್ಸ್ ನ ನಾವು ಮಾಡ್ಕೋಬೇಕಾಗುತ್ತೆ ನಮ್ಮ SR ಲೆವೆಲ್ ಅಂಡ್ ಟ್ರೇಡಿಂಗ್ ವ್ಯೂ ಅಲ್ಲಿ. ಸೊ ಇದು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ನಿಮ್ಗೆ ಏನಾದ್ರೂ ಅಗೇನ್ ಡೌಟ್ ಆಯ್ತು ಅಂತಂದ್ರೆ ನನಗೆ ಮೆಸೇಜ್ ಮಾಡಿ, ಇಲ್ಲ ಅಂತಂದ್ರೆ ನನಗೆ ಕಾಲ್ ಮಾಡಿ. ಓಕೆ, ಥ್ಯಾಂಕ್ ಯು.